Hello guys, welcome back to my YouTube channel. Parking lot, thinking about our lives and the futures we've got. And she says, don't you worry, you're only 19, so why you in such a... ನನ್ನ ತುಂಬ ಜನ ಕೇಳ್ತಾ ಇದ್ರು, ನೀವು ಯಾವ ಒಂದು ಆ್ಯಪ್ನಲ್ಲಿ ಎಲ್ಲ ನಿಮ್ಮ ವೀಡಿಯೋಸ್ನ ವ್ಲಾಗ್ಸ್ನ ಎಲ್ಲ ಎಡಿಟ್ ಮಾಡ್ತೀರಾ ಅಂತ. ನಾನು ಯೂಸ್ ಮಾಡೋವಂಥ ಆ್ಯಪ್ಸ್ನ ಎಡಿಟ್ ಮಾಡೋದಕ್ಕೆ ಇನ್ಶಾಟ್ ಹಾಗೆ VN ಆ್ಯಪ್ ಎರಡನ್ನೂ ಯೂಸ್ ಮಾಡ್ತೀನಿ. ತುಂಬ ಜನಕ್ಕೆ ಗೊತ್ತಿಲ್ಲ ಅಂದರೆ ಇನ್ಶಾಟಲ್ಲಿ ಹೇಗೆ ಎಡಿಟ್ ಮಾಡೋದು ಅಂತ. ಜಸ್ಟ್ ಬೇಸಿಕ್ಸ್ ಥಿಂಗ್ಸ್ನು ಗೊತ್ತಿರೋದಿಲ್ಲ, ಹೆಂಗೆ ಮಾಡೋದು ಏನು ಅಂತ. ಸೊ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಜಸ್ಟ್ ಬೇಸಿಕ್ ಹೇಗೆ ಯೂಸ್ ಮಾಡೋದು ಅದನ್ನ ಒಂದು ಚಿಕ್ಕ ವಿಷಯಗಳನ್ನ ಹೇಳ್ಕೊಡ್ತೀನಿ. ಅದಕ್ಕೆ ನಾನು ಇವಾಗ ಜಾಸ್ತಿ ಎಲ್ಲ ಹೇಳೋದಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಹೇಗೆ ನೀವು ಈಸಿಯಾಗಿ ಇನ್ಶಾಟ್ ಆ್ಯಪ್ನ ಅಂದರೆ ಯೂಸ್ ಮಾಡೋದು, ಹೇಗೆ ವೀಡಿಯೋಸ್ನ ಎಡಿಟ್ ಮಾಡೋದು ಅಂತ ನಾನು ಈ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ಈ ವ್ಲಾಗ್ನ ತಪ್ಪದೆ ಕೊನೆವರೆಗೂ ನೋಡಿ, ನಿಮ್ಗೆ ಎಲ್ಲನೂ ಅರ್ಥ ಆಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೇಗೆ ಎಡಿಟ್ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ನಾನು ಆಗಲೇ ಇನ್ಶಾಟ್ ಆ್ಯಪ್ನ ಎಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಜಸ್ಟ್ ಸ್ಟಾರ್ಟಿಂಗಲ್ಲಿ ಹೇಗೆ ಇದನ್ನ ಯೂಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ನಾನಿಲ್ಲಿ ಇನ್ಶಾಟ್ ಆ್ಯಪನ್ನು ಓಪನ್ ಮಾಡ್ತಿದ್ದೀನಿ. ಇದರಲ್ಲಿ ನಿಮಗೆ ವಿಡಿಯೋ ಅನ್ನೋ ಒಂದು ಆಪ್ಷನ್ ಕಾಣಿಸುತ್ತೆ. ಇಲ್ಲಿ ಕೆಳಗಡೆ ಇದಿಷ್ಟು ನನ್ನ ವೀಡಿಯೋಸ್ ಏನು ಕಾಣಿಸ್ತಾ ಇದೆಯಲ್ಲ, ಇದಿಷ್ಟು ನಾನು ಡ್ರಾಫ್ಟಲ್ಲಿ ಸೇವ್ ಮಾಡಿರೋದು. ಅಂದರೆ ನಾನು ಇದನ್ನ ವಿಡಿಯೋಸ್ ಇನ್ನೂ ಕಂಪ್ಲೀಟಾಗಿ ಸೇವ್ ಮಾಡ್ಕೊಂಡಿಲ್ಲ, ಎಡಿಟ್ ಮಾಡಿಬಿಟ್ಟು ಇನ್ನೂ ಎಡಿಟಿಂಗ್ ಕಂಪ್ಲೀಟ್ ಇಲ್ಲ ಇದು. ಸೊ ಅದಕ್ಕಾಗಿಯೇ ಇಷ್ಟೊಂದು ನಾನು ಡ್ರಾಫ್ಟಲ್ಲಿ ಇಟ್ಕೊಂಡಿದ್ದೀನಿ. ನೀವು ಗ್ಯಾಲರಿಯಲ್ಲಿ ಹೋಗಿ ಒಂದು ವಿಡಿಯೋನ ನೀವು ಯಾವ್ದು ಎಡಿಟ್ ಮಾಡ್ತಿರ್ತೀರೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಒಂದು ಸೆಲೆಕ್ಟ್ ಮಾಡಿದ್ದೀನಿ, ಅದು ಈ ಥರ ಬಂದಿದೆ. ಹಾಗಾಗಿ ಈ ವಿಡಿಯೋನ ನಾನು ರೊಟೇಟ್ ಮಾಡ್ಕೊಳ್ಬೇಕು. ಮೇಲೆ ರೊಟೇಟ್ ಅನ್ನೋ ಆಪ್ಷನ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಯಾವ ಥರ ಬೇಕೋ ಆ ಥರ ರೊಟೇಟ್ ಮಾಡಿಕೊಂಡು ನೀವು ವಿಡಿಯೋನ ಎಡಿಟ್ ಮಾಡ್ಬೋದು. ಆಮೇಲೆ ನನಗಿಲ್ಲಿ ಸ್ಟಾರ್ಟಿಂಗ್ 2 ಸೆಕೆಂಡ್ಸ್ದು ನನಗೆ ವಿಡಿಯೋ ಬೇಡ ಇದು. ಸೊ ಅದಕ್ಕೆ ನಾನು ಕೆಳಗಡೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಷ್ಟು ಬೇಡನೋ ಅಷ್ಟರವರೆಗೆ ಇದನ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನನಗೆ ಇದು ಮುಂದಿಂದೆಲ್ಲ ಬೇಕು. ಆಮೇಲೆ ಮತ್ತೆ ಇಲ್ಲಿ ಮ್ಯೂಟ್ ಅನ್ನೋ ಆಪ್ಷನ್ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಡಿಯೋ ಫುಲ್ ಮ್ಯೂಟ್ ಆಗುತ್ತೆ. ಮತ್ತೆ ಇನ್ನೊಂದ್ಸಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಡಿಯೋ ಕ್ಲಿಪ್ ಏನಿರುತ್ತಲ್ಲ ಅದು ಆನ್ ಆಗುತ್ತೆ. ಸೊ ನಾನಿಲ್ಲಿ ವಿಡಿಯೋಗೋಸ್ಕರ ಇದನ್ನ ಮ್ಯೂಟ್ ಮಾಡ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟು ನನಗಿಲ್ಲಿ ಹಾಫ್ ಆದಮೇಲೆ ವಿಡಿಯೋ 1-2 ಸೆಕೆಂಡ್ಸ್ದು ಬೇಡ. ಇಲ್ಲಿ ಮಧ್ಯದಲ್ಲಿ ಇರುತ್ತಲ್ಲ ಕ್ಲಿಪ್ಪು, ಅದ್ರದ್ದು ನನಗೆ 1-2 ಸೆಕೆಂಡಿಂದು ಬೇಡ. ಸೊ ಅದನ್ನು ನೀವು ಕಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟಿಂಗಲ್ಲಿತ್ತು, ನೀವು ಹೇಗೋ ಹಂಗೆ ಮಾಡಿಬಿಟ್ರಿ. ಇಲ್ಲಿ ಮಧ್ಯದಲ್ಲಿರೋದು ನಿನಗೆ ಬೇಡ ಅಂತಂದರೆ ಮೇಲೆ ಸ್ಪ್ಲಿಟ್ ಅನ್ನೋ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಡಿಯೋ 2 ಡಿವೈಡ್ ಆಗುತ್ತೆ. ಡಿವೈಡ್ ಆದಾಗ ಅದನ್ನು ಕೂಡ ನೀವು ಎಷ್ಟು ಬೇಕೋ ಅಷ್ಟು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಟ್ಕೊಳ್ಬೋದು. ನೀವು ಕಟ್ ಮಾಡಬೇಕು, ಇದಿಷ್ಟು ವಿಡಿಯೋ ಬೇಡ ಅಂತ ಅಂದರೆ ನಿಮಗೆ ಸ್ಪ್ಲಿಟ್ ಅನ್ನೋ ಒಂದು ಆಪ್ಷನ್ ಯೂಸ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಸ್ಪ್ಲಿಟ್ ಮಾಡಿದಾದ್ಮೇಲೆ ಅದು 2 ವಿಡಿಯೋಸ್ ಮಧ್ಯದಲ್ಲಿ ಒಂದು ಪೆನ್ಸಿಲ್ ಥರ ಏನೋ ಒಂದು ಮಾರ್ಕ್ ಕಾಣಿಸುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಷ್ಟೊಂದು ಆಪ್ಷನ್ಸ್ ಬರುತ್ತೆ. ನೀವು ಈಗ 2 ವಿಡಿಯೋ ಮಧ್ಯೆ ಏನೋ ಒಂದು ಎಫೆಕ್ಟ್ ಇಡಬೇಕು ಅಂತ ಅಂದರೆ ಅದು ಯೂಸ್ ಆಗುತ್ತೆ. ನೀವೀಗ ನಾನು ತೋರಿಸ್ತಾ ಇದ್ದೀನಲ್ಲ, ಇದನ್ನ ಜಾಸ್ತಿ ಇಡ್ತಾ ಇದ್ದೀನಿ. ನೀವೊಂದು ಎಫೆಕ್ಟ್ನ ಸೆಲೆಕ್ಟ್ ಮಾಡಿ ಇದನ್ನ ಜಾಸ್ತಿ ಮಾಡಿದ್ರೆ ಆ ಒಂದು ಎಫೆಕ್ಟು ನಿಮ್ಗೆ ಜಾಸ್ತಿ ಸೆಕೆಂಡ್ಸ್ ತೋರಿಸುತ್ತೆ. ಅದನ್ನ ನೀವು ಕಡಿಮೆ ಇಟ್ಟರೆ ಆ ಎಫೆಕ್ಟು ನಿಮಗೆ ಬೇಗ ಹೋಗ್ಬಿಡುತ್ತೆ. ಅಂದರೆ ಒಂದು 2 ಸೆಕೆಂಡ್ಸ್ ಇಟ್ಟರೆ 2 ಸೆಕೆಂಡ್ಸ್ಗೆ ಹೋಗ್ಬಿಡುತ್ತೆ. 6 ಸೆಕೆಂಡ್ವರೆಗೂ ಇಟ್ಟರೆ 6 ಸೆಕೆಂಡ್ಸು ಇರುತ್ತೆ. ಆಮೇಲೆ ಈ ಕಡೆ ಬಂದರೆ ಇದು ನೀವು ಯಾವ ಥರ ವಿಡಿಯೋ ಬೇಕೋ ಆ ಥರ ಅದನ್ನ ಕ್ರಾಪ್ ಮಾಡ್ಕೊಳ್ಬೋದು. ಅಂದರೆ ನೀವು ಯೂಟ್ಯೂಬ್ ವಿಡಿಯೋ ಎಲ್ಲ ಮಾಡ್ತಿರೋದು, ಸೊ ಅದಕ್ಕೆ ನಾನು ಯೂಟ್ಯೂಬ್ ಎಫೆಕ್ಟ್ನೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದು ಕ್ರಾಪಲ್ಲಿ ಬರೋದು. ಆಮೇಲೆ ನೆಕ್ಸ್ಟ್ ಮ್ಯೂಸಿಕ್ ಅಂತ ಕ್ಲಿಕ್ ಮಾಡಿಬಿಟ್ಟು ಈ ಮ್ಯೂಸಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದಿಷ್ಟು ಮ್ಯೂಸಿಕ್ಸ್ ಬರುತ್ತೆ. ಮ್ಯೂಸಿಕ್ಸ್ ಅಲ್ಲಿ ನಿಮಗೆ ಒಂದು ಮ್ಯೂಸಿಕ್ ಇಷ್ಟ ಆಯ್ತು ಅಂತ ಅನ್ಕೊಳ್ಳಿ, ಇದನ್ನ ನೀವು ಫೇವ್ರೇಟ್ಸ್ಗೂ ಕೂಡ ಹಾಕ್ಬೋದು. ಇಲ್ಲೇ ಸೈಡಲ್ಲಿ ತೋರಿಸ್ತಾ ಇದೆಯಲ್ಲ, ಇದರಲ್ಲಿ ನೀವು ಫೇವ್ರೇಟ್ಸ್ ಹಾಕಿದ್ರೆ ಇದು ಫೇವ್ರೇಟ್ಸ್ ಅಲ್ಲಿ ಇರುತ್ತೆ. ಆಮೇಲೆ ಈ ಕಡೆ ಸೈಡು ಮೈ ಮ್ಯೂಸಿಕ್ ಅಂತ ಬರುತ್ತಲ್ಲ, ಇದರಲ್ಲಿ ಬರೋ ಅಂತ ಆಡಿಯೋಸ್ ಏನಿರುತ್ತೆ ಇದು ನಿಮ್ಮ ರೆಕಾರ್ಡಲ್ಲಿ ಇರ್ತಾವಲ್ಲ ಆ ಒಂದು ಆಡಿಯೋಸ್ ಆಗಿರುತ್ತೆ. ಇದರಲ್ಲೂ ಕೂಡ ನೀವು ಫೇವ್ರೇಟ್ಸ್ಗೆ ಹಾಕಿಟ್ಕೊಳ್ಬೋದು. ಅದು ಈ ಕಡೆ ಸೈಡ್ ಬರುತ್ತೆ ಫೇವ್ರೇಟ್ಸ್ ಲಿಸ್ಟ್ ಅಲ್ಲಿ. ಆಮೇಲೆ ಈ ಕಡೆ ಸೈಡ್ ಬಂದ್ರೆ ಒಂದಿಷ್ಟು ಎಫೆಕ್ಟ್ಸ್ ಬರುತ್ತೆ, ನೋಡ್ಬೋದು.
ಸೊ ಈ ಸೌಂಡ್ ಎಫೆಕ್ಟ್ಗಳನ್ನು ಸಹ ನೀವು ಫೇವ್ರೇಟ್ಸಲ್ಲಿ ಹಾಕಿಟ್ಕೊಳ್ಬೋದು, ಅದು ಕೂಡ ಒಂದು ಲಿಸ್ಟಲ್ಲಿ ಬರುತ್ತೆ. ಈ ಎಫೆಕ್ಟ್ಗಳನ್ನ ನಿಮ್ಮ ಒಂದು ವಿಡಿಯೋಸ್ಗೆ ನೀವು ಯೂಸ್ ಮಾಡ್ಕೊಳ್ಬೋದು. ಇದರಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ಎಫೆಕ್ಟ್ಸ್ ಬರುತ್ತೆ, ಸೌಂಡ್ ಎಫೆಕ್ಟ್ಸು. ಇದನ್ನ ನಿಮ್ಮ ವಿಡಿಯೋಸ್ಗೆ ಆರಾಮಾಗಿ ಯೂಸ್ ಮಾಡ್ಬೋದು. ಆಮೇಲೆ ಮೇಲೆ ಎಕ್ಸ್ಟ್ರಾಕ್ಟ್ ಆಡಿಯೋ ಫ್ರಮ್ ದಿ ವಿಡಿಯೋ ಅಂತ ಇದೆಯಲ್ಲ, ಅದ್ರ ಮೇಲೆ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಒಂದು ವಿಡಿಯೋಗೆ ಆಡಿಯೋನ ನಿಮ್ಮ ವಿಡಿಯೋ ಗ್ಯಾಲರಿಯಲ್ಲಿ ಏನು ಇರ್ತಾವಲ್ಲ ಅದರಿಂದ ಸೆಲೆಕ್ಟ್ ಮಾಡ್ಬೋದು. ಆಮೇಲೆ ಈ ಕಡೆ ಬಂದರೆ ನೀವು ಇಂಪೋರ್ಟ್ ಮಾಡಿರೋ ಅಂಥ ಆಡಿಯೋನ ಯೂಸ್ ಮಾಡ್ಬೋದು. ಅಂದರೆ ನಿಮ್ಮ ವಿಡಿಯೋನ ಮೇಲೆ ಇಂಪೋರ್ಟ್ ಎಫೆಕ್ಟ್ಸ್ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ವಿಡಿಯೋಸ್ ಗ್ಯಾಲರಿಯಲ್ಲಿ ಇರುತ್ತಲ್ಲ ಅದ್ರ ಮೇಲೆ ಒಂದ್ರ ಮೇಲೆ ಕ್ಲಿಕ್ ಮಾಡಿ ಒಂದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆ ಒಂದು ಸೌಂಡ್ ಎಫೆಕ್ಟ್ನ ನೀವು ಇಲ್ಲಿ ಓಕೆ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಸೇವ್ ಆಗುತ್ತೆ. ಅದನ್ನ ನೀವು ಪ್ಲಸ್ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮ್ಮ ಇವಾಗ ಎಡಿಟ್ ಮಾಡ್ತಾ ಇರ್ತೀರಲ್ಲ ಇನ್ಶಾರ್ಟಲ್ಲಿ ವಿಡಿಯೋ, ಅದಕ್ಕೆ ನೀವು ಯೂಸ್ ಮಾಡ್ಕೊಳ್ಬೋದು. ನೋಡಿ, ಒಂದು ಹಾಕಿ ನಾನು ತೋರಿಸ್ತಾ ಇದ್ದೀನಿ. ಡೈರೆಕ್ಟಾಗಿನೇ ನೀವು ಆ ಥರ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಎಲ್ಲಿ ಯಾವ ಕ್ಲಿಪ್ಗೆ ಬೇಕೋ ಆಡಿಯೋ ಆ ಕ್ಲಿಪ್ಗೆ ನೀವು ಸೆಲೆಕ್ಟ್ ಮಾಡಿಬಿಟ್ಟು ಈ ಥರ ಹಾಕ್ಕೊಳ್ಬೋದು. ಸೊ ಈ ಒಂದು ಆಡಿಯೋನ ನೀವು ಎಡಿಟ್ನು ಮಾಡ್ಬೋದು. ಆಮೇಲೆ ವಾಲ್ಯೂಮ್ ಇರುತ್ತಲ್ಲ ಆಡಿಯೋದು ಜಾಸ್ತಿನೂ ಮಾಡ್ಬೋದು, ಕಡಿಮೆನೂ ಮಾಡ್ಬೋದು. ಅದು ಹೇಗಂತ ನಾನು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಮೇಲೆ ಸ್ಪ್ಲಿಟ್ ಅನ್ನೋ ಒಂದು ಆಪ್ಷನ್ ಕಾಣಿಸುತ್ತಲ್ಲ, ಈ ಸ್ಪ್ಲಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಇವಾಗ ರೆಕಾರ್ಡ್ ಮಾಡಿರೋದೇನಿರುತ್ತಲ್ಲ ಅದು ಎರಡು ಡಿವೈಡ್ ಆಗುತ್ತೆ. ಅವಾಗಲೇ ನೀವು ಹೇಗೆ ವಿಡಿಯೋನ ಡಿವೈಡ್ ಮಾಡಿದ್ರೆ ಆ ರೀತಿ. ಸೆಕೆಂಡ್ ಒನ್ ಬೇಡ ಅಂತ ಅಂದ್ರೆ ಅದನ್ನ ಡಿಲೀಟ್ ಕೂಡ ಮಾಡ್ಬೋದು. ಮೇಲೆ ಕಾಣ್ತಿರೋ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಮೇಲೆ ಒಂದು ಸ್ಪೀಡ್ ಅನ್ನೋ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಡಿಯೋನ ಸ್ಪೀಡ್ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಸೊ ನಾನು ಇಷ್ಟೊತ್ತು ಹೇಳಿದ್ದು ಇಲ್ಲಿ ಮ್ಯೂಸಿಕ್ ಅಂತ ಇದೆಯಲ್ಲ ಇದರಲ್ಲಿನೇ ಇಷ್ಟೊಂದು ಆಪ್ಷನ್ ಇರುತ್ತೆ. ಇದು ಯಾವ ಮ್ಯೂಸಿಕ್ ಬೇಕೋ ಅದನ್ನ ನೀವು ನಿಮ್ಮ ವಿಡಿಯೋಗೆ ಹಾಕ್ಕೊಳ್ಬೋದು. ಸೊ ಇದೆಲ್ಲ ಆದಮೇಲೆ ಈ ಕಡೆ ರೆಕಾರ್ಡ್ ಅನ್ನೋ ಆಪ್ಷನ್ ತೋರಿಸ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ರೆಡ್ ಕಲರ್ ಬಟನ್ಸ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವೇ ನಿಮ್ಮ ವಾಯ್ಸ್ನ ರೆಕಾರ್ಡ್ ಮಾಡಿಕೊಂಡು ಇದಕ್ಕೆ ನಿಮ್ಮ ವಿಡಿಯೋಗೆ ಹಾಕ್ಕೊಳ್ಬೋದು. ಸೊ ಇದನ್ನು ಕೂಡ ಮೇಲೆ ಇಷ್ಟೊಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಯಾವ ಥರ ಬೇಕೋ ಆ ಥರ ಎಡಿಟ್ ಮಾಡ್ಕೊಳ್ಬೋದು. ಅಂದರೆ ಕಾಪಿ ಮಾಡ್ಕೊಳ್ಳೋದು, ಸ್ಪ್ಲಿಟ್ ಮಾಡೋದು, ಡೂಪ್ಲಿಕೇಟ್, ಸ್ಪೀಡು ಎಲ್ಲ ಆಪ್ಷನ್ ಇದಕ್ಕೆ ವರ್ಕ್ ಆಗುತ್ತೆ. ಅದಾದ್ಮೇಲೆ ಈ ಕಡೆ ಬಂದರೆ ಇನ್ನೊಂದು ಟೆಕ್ಸ್ಟ್ ಟು ಸ್ಪೀಚ್ ಅಂತ ಕಾಣಿಸ್ತಾ ಇದೆ. ಇದಕ್ಕೆ ನಾನು ಸೆಪ್ರೇಟ್ ಆಗಿ ಒಂದು ವ್ಲಾಗ್ನ ಮಾಡಿದ್ದೀನಿ, ನೀವು ಬೇಕಿದ್ರೆ ಆ ವ್ಲಾಗಲ್ಲಿ ನೋಡ್ಕೊಳ್ಬೋದು. ಆಮೇಲೆ ಸ್ಟಿಕ್ಕರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಟಿಕ್ಕರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಷ್ಟೊಂದು ಸ್ಟಿಕ್ಕರ್ಸ್ ಕಾಣಿಸುತ್ತೆ. ಇವೆಲ್ಲಾನು ನಿಮ್ಮ ವಿಡಿಯೋಗೆ ಯೂಸ್ ಮಾಡ್ಕೊಳ್ಬೋದು. ಆಮೇಲೆ ನೋಡಿ ಇಷ್ಟೊಂದು ಕಾಣಿಸ್ತಾ ಇದೆಯಲ್ಲ ಇವನ್ನೆಲ್ಲಾನು ನಿಮ್ಮ ವಿಡಿಯೋ ಯೂಸ್ ಮಾಡ್ಕೊಳ್ಬೋದು. ಇದಿಷ್ಟೇ ಅಲ್ಲ, ಇನ್ನೂ ಜಾಸ್ತಿ ಎಫೆಕ್ಟ್ಸ್ ಇದೆ. ಈ ಕಡೆ ಹೋದರೆ ಒಂದನ್ನ ನಾನು ತೋರಿಸ್ತಾ ಇದನ್ನ ಹಾಕ್ಬಿಟ್ಟು ಇದನ್ನ ಇಮೋಜಿನ ಹಾಕಿದ್ರೆ ಈ ಥರ ಮೇಲೆ ಬರುತ್ತೆ. ಇದು ನಿಮಗೆ ಈ ಕಡೆ ಬಂದರೆ ಸಬ್ಸ್ಕ್ರೈಬ್ ಅಂತಾನು ಬರುತ್ತೆ, ಅದನ್ನು ನೀವು ಇಂಪೋರ್ಟ್ ಮಾಡ್ಕೊಳ್ಬೋದು. ಇದು ನಿಮ್ಗೆ ಬೇಡ ಅಂತಂದರೆ ಇಲ್ಲಿ ಇಂಟು ಮಾರ್ಕ್ ಇದೆಯಲ್ಲ ಅದನ್ನ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಡಿಲೀಟ್ ಆಗುತ್ತೆ. ಸೊ ಇದರಲ್ಲಿ ತುಂಬ ಆಪ್ಷನ್ಸ್ ಇದೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀವು ನಿಮ್ಮ ವಿಡಿಯೋಗೆ ಹಾಕ್ಕೊಳ್ಬೋದು. ಸೊ ಈ ಕಡೆ ಎಲ್ಲ ಬಂದರೆ ಇನ್ನು ಜಾಸ್ತಿ ಒಂದೊಂದೇ ಸ್ಟಿಕ್ಕರ್ಸ್ ಎಲ್ಲ ಬರುತ್ತೆ, ಹಾರ್ಟ್ ಶೇಪ್ದೆಲ್ಲ. ಇದನ್ನು ನಾನು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಬರುತ್ತೆ. ಇದರಲ್ಲೂ ಕೂಡ ತುಂಬ ಆಪ್ಷನ್ಸ್ ಇದೆ, ಇದನ್ನು ಕೂಡ ನೀವು ಹಾಕ್ಕೊಳ್ಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನಿಮ್ಮ ವಿಡಿಯೋಗೆ ನೀವು ಸೆಲೆಕ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇದರಲ್ಲಿ ಇಮೋಜಿಸ್ ಅಷ್ಟೇ ಅಲ್ಲ, ಯಾವ ಥರ ಸ್ಟಿಕ್ಕರ್ಸ್ ಬೇಕು ಅಂತ ಅಂದರೆ ಅದೂ ಇದೆ ಇದರಲ್ಲಿ, ಅವನು ಕೂಡ ನಿಮ್ಮ ವಿಡಿಯೋಸ್ಗೆ ನೀವು ಯೂಸ್ ಮಾಡ್ಬೋದು. ಸೊ ನಾನು ಒಂದು ಸ್ಟಿಕ್ಕರ್ನ ಹಾಕ್ಬಿಟ್ಟು ನಿಮ್ಗೆ ತೋರಿಸ್ತಿದ್ದೀನಿ. ಇದನ್ನು ಕೂಡ ಬೇಡ ಅಂತಾನೆ ಡಿಲೀಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರು ಸಹ ಅದು ಡಿಲೀಟ್ ಆಗುತ್ತೆ. ಅದಾದ್ಮೇಲೆ ಟೆಕ್ಸ್ಟ್ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಏನಾದರೂ ಇಲ್ಲಿ ಬರೆಯೋದಿತ್ತು ವಿಡಿಯೋದಲ್ಲಿ ಅಂತ ಅಂದರೆ ಟೆಕ್ಸ್ಟ್ ಮಾಡ್ಕೊಳ್ಬೋದು. ಅದಾದ್ಮೇಲೆ ಇಲ್ಲಿ ಕೆಳಗಡೆ ಇಷ್ಟೊಂದು ಆಪ್ಷನಲ್ಲಿ PIP ಅಂತ ಕಾಣಿಸ್ತಾ ಇದೆ, ಒಂದು ಆಪ್ಷನ್ ನೋಡ್ಬೋದು. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಗ್ಯಾಲರಿಯಲ್ಲಿ ನಿಮ್ಮ ಫೋಟೋಸ್ ಏನಿರುತ್ತಲ್ಲ ಅಥವಾ ವಿಡಿಯೋಸು ಅದನ್ನ ನೀವು ಇಲ್ಲಿ ಹಾಕ್ಕೊಳ್ಬೋದು. ನಿಮ್ಮ ವಿಡಿಯೋಗೆ ನಾನು ಒಂದು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೀವು ಈ ರೀತಿ ನಿಮ್ಮ
ಫುಲ್ ಫ್ರೇಮ್ಗೇನೆ ಹಾಕ್ಕೊಳ್ಬೋದು, ಒಂದು ವಿಡಿಯೋ ಆಗಿರ್ಬೋದು ಅಥವಾ ಫೋಟೋನೇ ಆಗಿರ್ಬೋದು. ನೋಡಿ ಈ ಥರ ಬರುತ್ತೆ ನಿಮ್ಮ ವಿಡಿಯೋದಲ್ಲಿ. ಅದನ್ನು ನೀವು ಎಷ್ಟು ಸೆಕೆಂಡ್ಸ್ಗೆ ಬೇಕೋ ಅಷ್ಟು ಸೆಕೆಂಡ್ಸ್ಗೆ ಬೇಕಿದ್ರೂ ನೀವು ಹಾಕ್ಕೊಳ್ಬೋದು. ಸೊ ಇದು ನಿಮಗೆ ಎಷ್ಟು ಸೆಕೆಂಡ್ ಬೇಕೋ ಅಷ್ಟೊತ್ತು ಇದನ್ನ ಇಲ್ಲಿ ಕೆಳಗಡೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಹಾಕೋಬೋದು. ಆಮೇಲೆ ಇಲ್ಲಿ ಇದು ಇಷ್ಟು ದೊಡ್ಡದು ಬೇಡ ಫ್ರೇಮ್ ಅಂತ ಅಂದರೆ ಸೈಡ್ಗೂ ಕೂಡ ಹಾಕ್ಕೊಳ್ಬೋದು. ಆಮೇಲೆ ಈ ಫೋಟೋನು ಕೂಡ ಮೇಲೆ ಇದೆಯಲ್ಲ ಇವಾಗ ಹಾಕೊಂಡಿರೋದು, ಆ ಫೋಟೋನು ಕೂಡ ನೀವು ಎಡಿಟ್ ಮಾಡ್ಕೊಳ್ಬೋದು. ಇಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ ಇಷ್ಟ ಎಫೆಕ್ಟ್ಸ್, ಇದರಲ್ಲಿ ಫಿಲ್ಟರ್ ಅಂತ ಇದೆ, ಅದರಲ್ಲಿ ಹೋಗ್ಬಿಟ್ಟು ನಿಮಗೆ ಯಾವುದಾದ್ರೂ ಫಿಲ್ಟರ್ನ ಹಾಕ್ಬೇಕಂತ ಅಂದರೆ ಫಿಲ್ಟರ್ ಹಾಕೋಬೋದು. ಆಮೇಲೆ ಇಷ್ಟು ದೊಡ್ಡದು ಬೇಡ ನನಗೆ ಅಂತ ಅಂದರೆ ಇದನ್ನ ಕ್ರಾಪ್ ಮಾಡ್ಕೊಂಡ್ಬಿಟ್ಟು ಹಾಕೊಳ್ಬೋದು. ಆಮೇಲೆ ಇದೇ ಫೋಟೋನ ಮೇಲೆ ಕಟ್ಔಟ್ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕಟ್ಔಟ್ ಮಾಡಿದ್ರೆ ನಿಮಗೆ ಜಸ್ಟ್ ನಿಮ್ಮ ಫೋಟೋ ಅಷ್ಟೇ ಬರುತ್ತೆ. ಹಿಂದೆ ಬ್ಯಾಕ್ ಗ್ರೌಂಡ್ ಏನಿರುತ್ತಲ್ಲ ಅದೆಲ್ಲನೂ ರಿಮೂವ್ ಆಗುತ್ತೆ. ಆಮೇಲೆ ನಾನು ಇದಕ್ಕೆ ಫಿಲ್ಟರ್ನ ಚೇಂಜ್ ಮಾಡ್ತಾ ಇದ್ದೀನಿ. ನೋಡಿ ನಾನು ಝೂಮ್ ಮಾಡಿ ತೋರಿಸ್ತೀನಿ ಒಂದ್ಸಲ ಯಾವ ಥರ ಬಂದಿದೆ ಅಂತ. ಬರೀ ನಿಮ್ಮ ಫೇಸು ಮತ್ತು ಹೇರ್ಸ್ ಏನಿರುತ್ತಲ್ಲ ಅದಷ್ಟೇ ಕಟ್ಔಟ್ ಬಂದಿರುತ್ತೆ, ಬ್ಯಾಕ್ ಗ್ರೌಂಡ್ ಎಲ್ಲ ರಿಮೂವ್ ಮಾಡಿರ್ತಾರೆ. ಅದನ್ನ ನೀವು ಎಲ್ಲಿ ಬೇಕೋ ಅಲ್ಲಿ ಹಾಕ್ಕೊಳ್ಬೋದು, ಬೇಡ ಅಂತಂದರೆ ಡಿಲೀಟ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಮತ್ತೆ ಇಷ್ಟೊಂದು ಆಪ್ಷನ್ಸ್ ಇದೆ, ಇದು ಎಲ್ಲ ಕೂಡ ನಿಮ್ಗೆ ಯೂಸ್ ಆಗುತ್ತೆ. ವಾಲ್ಯೂಮ್ ಇರುತ್ತಲ್ಲ ವಿಡಿಯೋದು ಅದನ್ನ ಕೂಡ ನೀವು ಜಾಸ್ತಿ ಮಾಡ್ಕೊಳ್ಬೋದು, ಅಥವಾ ನಿಮಗೆ ಯಾವ ಒಂದು ಲೆವೆಲ್ಗೆ ಬೇಕೋ ಆ ಲೆವೆಲ್ಗೆ ನೀವು ವಾಲ್ಯೂಮ್ನ ಇಟ್ಕೊಳ್ಬೋದು. ಸೊ ಇದಿಷ್ಟು ಬೇಸಿಕ್ ಎಡಿಟ್ ಮಾಡುವಂಥದ್ದು ಆಗಿತ್ತು. ಆಮೇಲೆ ಇಲ್ಲಿ ನೀವು ವಾಟರ್ ಮಾರ್ಕ್ ಏನು ಕಾಣಿಸ್ತಾ ಇದೆಯಲ್ಲ ಇನ್ಶಾರ್ಟ್ದು ಅದನ್ನ ರಿಮೂವ್ ಮಾಡ್ಕೊಳ್ಬೇಕು ಅಂತಂದರೆ ಅಲ್ಲಿ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಫ್ರೀ ರಿಮೂವ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವಾಟರ್ ಮಾರ್ಕು ರಿಮೂವ್ ಆಗುತ್ತೆ. ಆಮೇಲೆ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಕ್ವಾಲಿಟಿಯಲ್ಲಿ ನಿಮ್ಮ ವಿಡಿಯೋ ಸೇವ್ ಆಗಬೇಕು ಅಂತ ಇರುತ್ತೋ ಆ ಕ್ವಾಲಿಟಿಯಲ್ಲಿ ನಿಮ್ಮ ವಿಡಿಯೋನ ನಿಮ್ಮ ಗ್ಯಾಲರಿಗೆ ಸೇವ್ ಮಾಡ್ಕೊಳ್ಬೋದು. ಇದು 100% ಆದರೆ ನಿಮ್ಮ ವಿಡಿಯೋ ಸೇವ್ ಇರುತ್ತೆ. ಸೊ ನೋಡಿದ್ರಲ್ಲ, ಇನ್ಶಾರ್ಟ್ ಆ್ಯಪ್ನ ಯೂಸ್ ಮಾಡ್ಕೊಂಡು ನಿಮ್ಮ ವೀಡಿಯೋಸ್ಗಳನ್ನೆಲ್ಲಾನು ಹೇಗೆ ಎಡಿಟ್ ಮಾಡ್ಕೊಳ್ಬೋದು ಅಂತ. ಸೊ ಈ ವಿಡಿಯೋದಲ್ಲಿ ಜಸ್ಟ್ ನಾನು ಬೇಸಿಕ್ ಹೇಗೆ ವಿಡಿಯೋನ ಎಡಿಟ್ ಮಾಡೋದು ಅಂತ ಹೇಳಿದ್ದೀನಿ. ಇನ್ನೂ ಜಾಸ್ತಿ ನಿಮಗೆ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಇದ್ದರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಇನ್ಶಾರ್ಟಿಂದು ಹೇಗೆ ಎಡಿಟ್ ಮಾಡೋದು ನಿಮ್ಮ ವಿಡಿಯೋನ ಇನ್ಶಾರ್ಟಲ್ಲಿ ಅಂತ ಹೇಳ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಹೆಲ್ಪ್ಫುಲ್ ಅಥವಾ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಈ ಥರ ಹೆಚ್ಚಿನ ವೀಡಿಯೋಸ್ ಬೇಕು ಅಂತ ಅಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್.